ನಮಸ್ಕಾರ. ನಾನಿವತ್ತು ಕಿತಕ್ನೂರು ಲೇಕ್ ಹತ್ರ ಇದ್ದೀನಿ. ಸುಮಾರು ವರ್ಷಗಳ ಹಿಂದೆ ಇದು ತುಂಬ ಬಿದ್ದಿತ್ತು ಈ ಕೆರೆ. ಸೊ ಒಂದು NGO ಯುನೈಟೆಡ್ ವೇ ಅವರು ಬಂದು ಇದನ್ನು ಕ್ಲೀನ್ ಮಾಡುವ ಮುಖಾಂತರ ಮತ್ತು ಇದನ್ನು ಪುನರ್ ಸ್ಥಾಪಿಸುವ ಮುಖಾಂತರ ತುಂಬ ಹೋಪ್ಸ್ ಇಟ್ಕೊಂಡಿದ್ವಿ ನಾವು. ತುಂಬ ಚೆನ್ನಾಗಿ ಆಗಿತ್ತು ಕೂಡ. ಅಂದರೆ ಇದನ್ನು ಶಿಲ್ಟೆಲ್ಲ ತೆಗೆದು ಐಲ್ಯಾಂಡೆಲ್ಲ ಮಾಡಿ ತುಂಬ ಡಿವೀಡಿಂಗ್ ಎಲ್ಲ ಮಾಡಿ ಎಲ್ಲ ಮಾಡಿದರು. ಆದರೆ ಕಾಲಕ್ರಮೇಣ ಇವತ್ತು ನೋಡಿ ತಿರ್ಗಾ ಅದನ್ನು ನಾವು ಅಂದ್ಕೊಂಡ್ವಿ ಗ್ಲೋರಿನೆಸ್ಸು ತಿರ್ಗಾ ಮರಳಿ ಬರುತ್ತೆ ಅಂತ. ಬಟ್ ತಿರ್ಗಾ ಅದು ವಾಪಸ್ ಹೊಟ್ಟೋಗಿದೆ. ಅಂದರೆ ಇಲ್ಲಿ ಕೋಆಪ್ರೇಷನ್ ಕೊರತೆ ಇದೆ ಸರ್ಕಾರಗಳಿಂದ. ಅಂದರೆ ಇಲ್ಲಿ ಬಂಡು ನಿರ್ಮಾಣ ಮಾಡೋಕ್ಕೆ ಯಾವುದೇ ಒಂದು ಹದ್ದುಬಸ್ತು ಕೊಟ್ಟಿಲ್ಲ. ಅದೇ ಲೋಕಲೈಟ್ಸ್ ಪ್ರಕಾರ ಮತ್ತು ಅಫಿಷಿಯಲ್ಸ್ ಪ್ರಕಾರ ಇಲ್ಲಿ ಏನೇ ಒಂದು ಸರ್ವೆ ಮಾಡಿದ್ರೂ 3-4 ಸರ್ವೆ ಆಗಿದೆ, ಆದ್ರೂ ಒತ್ತುವರಿ ತೆರವುಗೊಳಿಸಿಲ್ಲ ಅಂತ ಒಂದು ಅಪವಾದ. ಸೊ ಇದು ಎನಿವೆ ಇದು ಮಳೆಗಾಲದಲ್ಲಿ ತುಂಬಿ ತುಳುಕಿತ್ತು. ನಾವು ಅದನ್ನು ಗ್ಲೋರಿನೆಸ್ ಮರಳಿ ವಾಪಸ್ ಪಡೆದಿದ್ವಿ. ತಿರ್ಗಾ ಅದು ಅದೇ ಸ್ಥಿತಿ ತೊಗೊಂಡಿದೆ. ಅಂದರೆ ಈ ಗಬ್ಬೆದ್ದು ನಾರ್ತಾ ಇರೋ ಸ್ಥಿತಿನೇ ತೊಗೊಂಡಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ 2 ನಿಮಿಷನೂ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟು ಒಂದು ವಾಸನೆ ಶುರುವಾಗಿದೆ. ಸೊ ಕನ್ಸರ್ನ್ ಅಥಾರಿಟೀಸು ಮತ್ತು ಎಗೇನ್ ನಾನು ಯುನೈಟೆಡ್ ವೇ ಅಫಿಷಿಯಲ್ಸು ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸ್ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ ಇದನ್ನು ಕಲೆಕ್ಟಿವ್ ಆಗಿ, ಅಂದರೆ ಎಲ್ಲರೂ ಸೇರಿದ್ರೆ ಒಳ್ಳೆ ಸಮಾಜ ನಿರ್ಮಾಣ ಮಾಡೋ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ಆದಷ್ಟು ಬೇಗ ಈ ಗ್ಲೋರಿನೆಸ್ ಏನಿದೆಯೋ, ನಾವು ಕುಡಿತಾ ಇದ್ದಿದ್ದು ಕೆರೆ ಇದು, ಈ ನೀರನ್ನು ಕುಡಿತಾ ಇದ್ದಿದ್ದು ಚಿಕ್ಕ ವಯಸ್ಸಲ್ಲಿ. ಸೊ ಅದನ್ನು ಮರಳಿ ವಾಪಸ್ ಬರಬೇಕು ಅಂತ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಸೊ ಎಗೇನ್ ಯುನೈಟೆಡ್ ವೇ ತುಂಬ ಎಫರ್ಟ್ ಹಾಕಿದ್ದಾರೆ, ಆದರೆ ಸಹಕಾರದ ಕೊರತೆ. ಸುತ್ತಮುತ್ತಲಿನ ಅಫಿಷಿಯಲ್ಸು, ಗೌರ್ಮೆಂಟ್ ಅಫಿಷಿಯಲ್ಸು ಎಲ್ಲ ಸಹಕಾರ ಕೊಟ್ಟಿದ್ದರೆ ಇದೊಂದು ಒಳ್ಳೆ ನಿರ್ಮಾಣ ಆಗ್ತಾಯಿತ್ತು. ಬಟ್ ಏನೋ ಒಂದು ಕೊರತೆ ಇದೆ. ಬಟ್ 90% ರಿಜ್ಯುನೇಷನ್ ಆಗಿದೆ. ಇನ್ನೊಂದು 10 ಭಾಗ ಮಾತ್ರ ರಿಜ್ಯುನೇಷನ್ ಆದರೆ ಇದು ಒಂದು ಒಳ್ಳೆ ಕೆರೆ ಆಗುತ್ತೆ. ನಮಸ್ಕಾರ.